ನೋಡಿದ್ದೀರಿ ಮಾಧ್ಯಮದಲ್ಲಿ 3-4 ಜನ ಲೀಡ್ರಿಂದ ಆಗ್ತಾಯಿದೆ. ಹ್ಮ್. ಎಲ್ಲೂ ಸಹ ಸಿದ್ದರಾಮಯ್ಯ ಸಾಹೇಬರು ಸಂದರ್ಭ ಒಂದೊಂದು ವೇದಿಕೆಯಲ್ಲಿ ಮಾತಾಡಿರ್ಬೋದು ನಾನೇ ಮುಖ್ಯಮಂತ್ರಿ ಅಂತ. ಎಲ್ಲೂ ಸಹ ಅವರು ಕಂಡೀಷನಾಗಿ ಮಾತಾಡಿಲ್ಲ, ನಾನು ಇಳ್ಸೋಕ್ಕಾಗಲ್ಲ ಅಂತೇಳಿ. ಅವ್ರಿಗೂ ಗೊತ್ತಿದೆ ಅವರ ಒಂದು ಶ್ರಮ ಎಷ್ಟಿದೆ. ಸಿದ್ದರಾಮಯ್ಯ ಸಾಹೇಬ್ ಅಷ್ಟೇ ಈಕ್ವಲೆಂಟ್ ಆದ ಶ್ರಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಕಿದ್ದಾರೆ. ನಾನು ಈ ಹಿಂದೆ 5 ವರ್ಷ ಆಗಿದ್ದೀನಿ. ಮತ್ತೆ ಪಕ್ಷ ನನ್ನನ್ನೇ ಅವಕಾಶ ಕೊಟ್ಟಿದೆ. ಮುಂದೆ ಪಕ್ಷಕ್ಕೆ ಅನುಕೂಲ ಆಗಬೇಕು. ಮುಂದಿನ ಚುನಾವಣೆ 2028ಗೆ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಾನು ಪಕ್ಷ ಸಂಘಟನೆ ಮಾಡೋಣ, ಅವ್ರಿಗೊಂದು ಅವಕಾಶ ಕೊಡೋಣ ಅನ್ನೋದು ಅವ್ರ ಮನಸ್ಥಿತಿಲಿ ಇದೆ. ಯಾರೋ ಒಂದು 4-5 ಜನ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಹೈಕಮಾಂಡ್ ನೋಡ್ತದೆ. ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಅನ್ನೋದು ನನ್ನೊಂದು ಮನವಿ. ಆ 4-5 ಜನರ ಉದ್ದೇಶ ಏನಾಗಿರ್ಬೋದು? ಏನೂ ಇಲ್ಲ, ಇವರು ಸ್ವಲ್ಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸ್ಟ್ರಾಂಗ್ ಅಭಿವೃದ್ಧಿ ವಿಷಯದಲ್ಲಿ ಯಾರ ಹತ್ರನೂ ರಾಜಿ ಆಗಲ್ಲ. ಒಂದನೇದು. ಎರಡನೇದು, ಒಬ್ರೊಬ್ರದ್ದು ಒಂದು ಅಭಿಪ್ರಾಯ ಇರ್ತದೆ, ಅಭಿಮಾನ, ಅಭಿಪ್ರಾಯ, ಪ್ರೀತಿ. ಅವ್ರಿಗೇನೋ 4-5 ಜನಕ್ಕೆ ಅವ್ರ ಮೇಲೆ ಅಭಿಪ್ರಾಯ, ಪ್ರೀತಿ ಇರ್ಬೋದು, ತಪ್ಪೇನಲ್ಲ. ನಾನು ಇವ್ರ ಪರವಾಗಿ ಮಾತಾಡ್ತೀನಿ. ಆದರೆ ಪಕ್ಷಕ್ಕೆಲ್ಲೂ ಡ್ಯಾಮೇಜ್ ಆಗದೆ ರೀತಿ ನಾವು ಮಾತಾಡ್ಬೇಕು. ಆ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಡಿ ಕೆ ಶಿವಕುಮಾರ್ ಸಾಹೇಬ್ರಂಥ ವ್ಯಕ್ತಿನ ನಾವು ಕಳ್ಕೊಂಡು ಪಾರ್ಟಿ ಅಂದರೆ ಪಕ್ಷಕ್ಕೆ ತೊಂದರೆ ಬಿಟ್ಟರೆ ಇನ್ಯಾರಿಗೂ ತೊಂದರೆ ಆಗಲ್ಲ. ಅವ್ರಿಗೇನು ವೈಯಕ್ತಿಕವಾಗಿ ತೊಂದರೆ ಆಗಲ್ಲ.